ನಮಸ್ಕಾರ. ನನ್ನ ಹೆಸರು ಮಮತಾ CH. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸ್ಲೈಡ್ನಲ್ಲಿ ನಿಮಗೆ 2 ಚಿತ್ರಗಳು ಕಾಣಿಸ್ತಾ ಇದೆ. ಆ 2 ಚಿತ್ರಗಳು ಕೂಡ ಒಂದು ನಾಗದೇವನನ್ನು ಪೂಜಿಸ್ತಾ ಇರುವಂತಹ ಒಂದು ಚಿತ್ರಗಳು. ಒಂದು ಚಿತ್ರದಲ್ಲಿ ಕಲ್ಲಿನ ನಾಗರ ಮೂರ್ತಿಗೆ ಪೂಜಿಸಿರುವಂಥದ್ದು, ಮತ್ತೊಂದು ಚಿತ್ರದಲ್ಲಿ ಆ ಸರ್ಪ ವಾಸಿಸುವಂತಹ ಒಂದು ಹೊತ್ತಕ್ಕೆ ಒಬ್ಬ ಸ್ತ್ರೀ ಹಾಲೆನೆರಿತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ನಾಗದೇವರನ್ನು ಪೂಜಿಸುವಂತಹ ಒಂದು ಹಬ್ಬ ಯಾವುದು? ಅದೇ ನಾಗರ ಪಂಚಮಿ. ಈ ದಿನ ನಾವು ನಾಗರ ಪಂಚಮಿ ಎನ್ನುವಂತಹ ಒಂದು ಜನಪದ ಕಥನ ಗೀತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ನಾಗರ ಪಂಚಮಿ ಅನ್ನುವಂತಹ ಈ ಒಂದು ಪದ ಅಂತೇಳಿ ಹೇಳಿದ್ರೆ ಗೀತೆ ಅಥವಾ ಹಾಡು, ಅಂದರೆ ನಾಗರ ಪಂಚಮಿಯ ಹಾಡು ಪದ. ಈ ನಾಗರ ಪಂಚಮಿ ಎನ್ನುವಂತಹ ಈ ಒಂದು ಕಥನ ಗೀತೆಯನ್ನು ನಾವಿವತ್ತು ನೋಡೋಣ. ಈ ನಾಗರ ಪಂಚಮಿ ಅನ್ನುವಂಥ ಈ ಕಥನ ಗೀತೆ ಜನಪದ ಸಾಹಿತ್ಯದ ಒಂದು ಪ್ರಕಾರ. ಹಾಗಾಗಿ ನಾವು ಮೊದಲು ಜನಪದ ಸಾಹಿತ್ಯ ಅಂದರೆ ಏನು ಅನ್ನೋದರ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಬೇಕಾಗತ್ತೆ. ಆನಂತರ ನಾವು ನಾಗರ ಪಂಚಮಿ ಎನ್ನುವಂತಹ ಈ ಒಂದು ಪಠ್ಯ ವಿಷಯವನ್ನು ಪ್ರವೇಶ ಮಾಡೋಣ. ಜನಪದ ಸಾಹಿತ್ಯದ ಒಂದು ಪರಿಚಯ. ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಅತ್ಯಂತ ಸಮೃದ್ಧವಾದಂಥ ಒಂದು ಸಾಹಿತ್ಯ, ಅಷ್ಟೇ ಮೌಲ್ಯಯುತವಾದಂತಹ ಸತ್ವಯುತವಾದಂತಹ ಒಂದು ಗ್ರಂಥಸ್ಥ ಸಾಹಿತ್ಯವನ್ನು ನಾವು ನೋಡ್ತಿದ್ದೀವಿ. ಇಂದಿನ ಈ ಒಂದು ಶಿಷ್ಟ ಸಾಹಿತ್ಯಕ್ಕೆ ಒಂದು ಸ್ಫೂರ್ತಿ, ಒಂದು ಆಧಾರ, ಒಂದು ಬುನಾದಿ ಯಾವುದು ಅಂತ ಹೇಳಿದರೆ ಅದು ನಮ್ಮ ಜನಪದ ಸಾಹಿತ್ಯ. ಹಾಗಾಗಿ BM ಶ್ರೀಯವರು ಒಂದು ಮಾತನ್ನು ಹೇಳಿದ್ದಾರೆ. ಜನಪದ ಸಾಹಿತ್ಯದ ಒಂದು ಹಿರಿಮೆಯನ್ನು ಕುರಿತು ಹೇಳಿರ್ತಕ್ಕಂಥ ಆ ಮಾತು, ಜನವಾಣಿ ಬೇರು ಕವಿವಾಣಿ ಹೂವು. ಜನವಾಣಿ ಅಂತೇಳಿ ಹೇಳಿದರೆ ಅದು ಜನಪದ ಸಾಹಿತ್ಯ, ಕವಿವಾಣಿ ಅಂತೇಳಿ ಹೇಳಿದರೆ ನಮ್ಮ ಇಂದಿನ ಗ್ರಂಥಸ್ಥ ಸಾಹಿತ್ಯ. ಇವತ್ತು ನಮ್ಮ ಈ ಒಂದು ಕನ್ನಡ ಸಾಹಿತ್ಯ ಇಷ್ಟು ಸುಂದರವಾದಂಥ ಒಂದು ಹೂ ಆಗಿರಬೇಕಾದ್ರೆ ಅದಕ್ಕೆ ಬೇರಾಗಿ ನಿಂತಿರುವಂಥದ್ದು ಯಾವುದು ಅಂತೇಳಿ ಹೇಳಿದರೆ ಅದು ನಮ್ಮ ಜನಪದ ಸಾಹಿತ್ಯ. ಹಾಗೆ ಜನಪದ ಸಾಹಿತ್ಯದಲ್ಲಿ ನಾವೇನನ್ನು ನೋಡ್ತೀವಿ? ಜನಾಂಗವೊಂದರ ಸಾಂಸ್ಕೃತಿಕ ಬದುಕಿನ ಪುನರ್ರಚನೆಯನ್ನು ನಾವು ಜನಪದ ಸಾಹಿತ್ಯ ಅಂತೇಳಿ ಹೇಳಬಹುದು. ವಿದ್ಯಾರ್ಥಿಗಳೇ, ಈ ಜನಸಾಮಾನ್ಯರು ಇವರು ಬೇರೆ ಯಾರೂ ಅಲ್ಲ, ನಮ್ಮ ಹಳ್ಳಿಗಳಲ್ಲಿ ವಾಸಿಸುವಂತಹ ಒಂದು ಗ್ರಾಮೀಣ ಜನರು. ಆ ಗ್ರಾಮೀಣ ಜನ ಏನಿದಾರೋ, ಆ ಜನಾಂಗ ಏನಿದೆಯೋ, ಆ ಜನಾಂಗದ ಒಂದು ಅವರ ಬದುಕಿನ ಸಂಸ್ಕೃತಿ ಏನಿದೆಯೋ, ಅವರ ಅನುಭವಗಳೇನಿದೆಯೋ ಅದೆಲ್ಲವನ್ನು ಈ ಒಂದು ಜನಪದ ಸಾಹಿತ್ಯದ ಮೂಲಕ ಪುನರ್ರಚಿಸುವ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಈ ಜನಪದ ಸಾಹಿತ್ಯ ಹೇಗೆ ಬೆಳೆದು ಬಂತು? ಜನಪದ ಸಾಹಿತ್ಯ ಇದೊಂದು ಸಮೂಹ ಸೃಷ್ಟಿ, ಇದು ವ್ಯಕ್ತಿ ಸೃಷ್ಟಿಯಲ್ಲ. ಏಕೆಂತೇಳಿ ಹೇಳಿದ್ರೆ ನಾವು ಒಂದು ವಿಕ್ರಮಾರ್ಜುನ ವಿಜಯವನ್ನು ರಚನೆ ಮಾಡಿದವರು ಯಾರು ಅಂತೇಳಿ ಕೇಳಿದ ತಕ್ಷಣ ನೀವೆಲ್ಲರೂ ಹೇಳಬಹುದು ಅದು ಪಂಪ ಅಂತೇಳಿ. ಅಥವಾ ರಾಮಾಯಣ ದರ್ಶನಂ ರಚನೆ ಮಾಡಿದವರು ಯಾರು ಅಂತೇಳಿ ಹೇಳಿದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅಂತೇಳಿ ನಾವು ನಿಖರವಾಗಿ ಇಂಥದ್ದೇ ವ್ಯಕ್ತಿ ಅಂತೇಳಿ ನಾವು ಹೇಳ್ತೀವಿ. ಅವೆಲ್ಲವೂ ಇವತ್ತಿನ ನಮ್ಮ ಗ್ರಂಥಸ್ಥ ಸಾಹಿತ್ಯ ಒಂದು ವ್ಯಕ್ತಿ ಸೃಷ್ಟಿ. ಆದರೆ ಈ ಜನಪದ ಸಾಹಿತ್ಯ ಸಮೂಹ ಸೃಷ್ಟಿ. ಹಾಗಾಗಿ ಇದು ಹೇಗೆ ಬೆಳೆದು ಬಂತು? ಸಮೂಹ ಸೃಷ್ಟಿಯಾಗಿರ್ತಕ್ಕಂಥ ಜನಪದ ಸಾಹಿತ್ಯ ಬಾಯಿಂದ ಬಾಯಿಗೆ, ತಲೆಮಾರಿನಿಂದ ತಲೆಮಾರಿ, ಅಂದರೆ ನಮ್ಮ ಹಿರಿಯರು ಹಾಡ್ತಾ ಇದ್ದರು, ನಮ್ಮ ಹಿರಿಯರು ಆ ಜನಪದ ಸಾಹಿತ್ಯವನ್ನು ನುಡಿತಾ ಇದ್ದರು. ಈಗ ನಾವು ಅದನ್ನು ಕೇಳಿ ಅದನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಇನ್ನು ನಮ್ಮ ಜನಪದ ಸಾಹಿತ್ಯದ ಒಳಗಡೆ ಏನೆಲ್ಲ ನಾವು ನೋಡ್ತೀವಿ? ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಬಹುದು, ಸಾಹಿತ್ಯ ಅಂದರೆ ಬದುಕು, ಬದುಕು ಅಂತೇಳಿ ಹೇಳಿದ್ರೆ ಸಾಹಿತ್ಯ. ಬದುಕಿನಲ್ಲಿ ಇಲ್ಲದೇ ಇರತಕ್ಕಂಥ ಯಾವುದನ್ನು ನಾವು ಸಾಹಿತ್ಯದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಜನಪದ ಸಾಹಿತ್ಯ ಕೂಡ ಇದಕ್ಕೆ ಹೊರತಾಗಿಲ್ಲ. ಏನು ಆ ಜನಪದರ ಒಂದು ಅನುಭವಗಳಿದಾವು,
ಅದು ಯಾವುದೇ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಅವರ ನಂಬಿಕೆಗಳಿರ್ಬೋದು, ಅವರ ಆಚರಣೆಗಳಿರಬಹುದು, ಅವರ ಸಂಸ್ಕೃತಿ ಇರಬಹುದು, ಅವರ ನೋವು ನಲಿವುಗಳಿರಬಹುದು, ಆ ಎಲ್ಲ ತಮ್ಮ ಬದುಕಿನ ಅನುಭವಗಳನ್ನು ಈ ಜನಪದ ಸಾಹಿತ್ಯದಲ್ಲಿ ಅವರು ಅಡಕ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆಯೇ ಜನಪದರ ಒಂದು ಸಂಸ್ಕೃತಿ, ಸಂಪನ್ನತೆ, ಭಾವಾನುಭವದ ತೀವ್ರತೆಗೆ ಈ ಜನಪದ ಸಾಹಿತ್ಯ ಒಂದು ಜ್ವಲಂತ ನಿದರ್ಶನ ಅಂತೇಳಿ ಹೇಳಬಹುದು. ಒಂದು ಜನಾಂಗದ ಒಂದು ಸಂಸ್ಕೃತಿ, ನಾನು ಹಿಂದೆ ಹೇಳಿದ ಹಾಗೆ ಅವರ ಸಂಸ್ಕೃತಿ, ಅವರ ಸಂಪನ್ನತೆ, ಹಾಗೆ ಅವರ ಭಾವ, ಅವರ ಅನುಭವಗಳು ತೀವ್ರತರವಾಗಿ ಹೇಗೆ ಅವು ಹೊರಗಡೆ ಬಂದಿವೆ ಅನ್ನೋದಕ್ಕೆ ಈ ಒಂದು ಜನಪದ ಸಾಹಿತ್ಯ ಒಂದು ನಿದರ್ಶನ. ಮತ್ತು ಅತ್ಯಂತ ಸರಳವಾದಂಥ ಒಂದು ಸಾಹಿತ್ಯ ಇದು. ಸ್ಪಷ್ಟವಾಗಿರ್ತಕ್ಕಂಥದ್ದು ಮತ್ತು ವ್ಯಾಪಕವಾಗಿರ್ತಕ್ಕಂಥ ಸಾಹಿತ್ಯ, ವಿಸ್ತಾರವಾದಂಥ ಒಂದು ಸಾಹಿತ್ಯ. ಇಂಥದ್ದೇ ವಿಷಯ ಜನಪದ ಸಾಹಿತ್ಯಕ್ಕೆ ವಸ್ತು ಅಂತಲ್ಲ. ಎಲ್ಲ ಬದುಕಿನ ಅವರ ಎಲ್ಲ ವಿಷಯಗಳು ಕೂಡ, ಅವರ ಸಂಸ್ಕೃತಿಯ ಎಲ್ಲ ವಿಷಯಗಳು ಕೂಡ ಈ ಜನಪದ ಸಾಹಿತ್ಯಕ್ಕೆ ವಿಷಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಇದು ಪರಿವರ್ತನಾಶೀಲತೆಯನ್ನು ಕೂಡ ಹೊಂದಿರುವಂಥದ್ದು, ಬದಲಾವಣೆ ಆಗುವಂಥದ್ದು. ಹಾಗೆಯೇ ವಿಶ್ವ ಮೌಲಿಕತೆಯನ್ನು ಈ ಜನಪದ ಸಾಹಿತ್ಯ ಇವತ್ತು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಇವತ್ತು ವಿಶ್ವ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯಕ್ಕೆ ಅದರದೇ ಆದಂಥ ಒಂದು ಸ್ಥಾನಮಾನ ಇದೆ. ಇನ್ನು ಇವತ್ತಿನ ವಿಜ್ಞಾನ ಇರಬಹುದು, ತಂತ್ರಜ್ಞಾನ ಇರಬಹುದು, ಯಾವುದೇ ಶಾಸ್ತ್ರಗಳಿರ್ಬೋದು, ಆ ಎಲ್ಲದಕ್ಕೂ ನಮ್ಮ ಜನಪದರ ಒಂದು ಸಂಸ್ಕೃತಿ ಏನಿದೆಯೋ ಅದು ಇವತ್ತು ಆಧಾರ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಅದರ ಆಧಾರದ ಮೇಲೆ, ಅದರ ಅಡಿಪಾಯದ ಮೇಲೇ ಇವತ್ತು ಎಷ್ಟೋ ಒಂದು ವಿಜ್ಞಾನದ ಒಂದು ಘಟನೆಗಳು ನಡೀತಾ ಇರುವಂಥದ್ದು, ಸಂಭವಿಸ್ತಾ ಇರುವಂಥದ್ದು, ತಂತ್ರಜ್ಞಾನ ಮುಂದುವರಿತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟು ಜನಪದ ಸಾಹಿತ್ಯದ ಬಗ್ಗೆ ನಾನು ನಿಮಗೆ ತಿಳಿಸಿರುವಂಥದ್ದು. ಇನ್ನು ಮುಂದೆ ಜನಪದ ಸಾಹಿತ್ಯದ ಪ್ರಕಾರಗಳು. ಜನಪದ ಸಾಹಿತ್ಯದ ಪ್ರಕಾರಗಳು ಯಾವ್ಯಾವು? ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹೇಗೆ, ಒಂದು ಶಿಷ್ಟ ಸಾಹಿತ್ಯದಲ್ಲಿ ಹೇಗೆ ನಾವು ಕಥೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಚರಿತ್ರೆ, ಹೀಗೆ ಅನೇಕ ಬಹುಮುಖ್ಯ ಪ್ರಕಾರಗಳನ್ನು ನಾವು ನೋಡ್ತೀವೋ, ಹಾಗೆ ಜನಪದ ಸಾಹಿತ್ಯದಲ್ಲೂ ಕೂಡ ಕೆಲವೊಂದು ಮುಖ್ಯ ಪ್ರಕಾರಗಳಿದ್ದಾವೆ. ಹಾಗಾದರೆ ಯಾವುವು? ಜನಪದ ಗೀತೆ, ಜನಪದ ಕಥೆ, ಲಾವಣಿ, ಗಾದೆ, ಒಗಟು, ಐತಿಹ್ಯ, ಜನಪದ ಮಹಾಕಾವ್ಯ, ಜನಪದ ಕಥನ ಗೀತೆ, ಹೀಗೆ ಇನ್ನೂ ಹಲವಾರು ಒಂದು ಜನಪದ ಸಾಹಿತ್ಯದ ಪ್ರಕಾರಗಳನ್ನು ನಾವು ನೋಡಬಹುದು. ಇದರಲ್ಲಿ ಈ ನಾಗರ ಪಂಚಮಿ ಎನ್ನುವಂಥದ್ದು ನಾನು ಮೊದಲೇ ಹೇಳಿದ ಹಾಗೆ ಜನಪದ ಸಾಹಿತ್ಯದ ಕಥನ ಗೀತೆಗೆ ಸೇರತಕ್ಕಂಥ ಒಂದು ಪ್ರಕಾರ, ಒಂದು ಗೀತೆ. ಕಥನ ಗೀತೆ ಅಂತೇಳಿದರೆ ಏನು? ಕಥನ ಗೀತೆ ಅಂತೇಳಿ ಹೇಳಿದರೆ, ಗೀತೆಯ ಮೂಲಕ ಒಂದು ಕಥೆಯನ್ನು ಹೇಳುವಂಥದ್ದು, ಹಾಡಿನ ರೂಪದಲ್ಲಿ ಒಂದು ಕಥೆಯನ್ನು ಪ್ರಸ್ತುತಪಡಿಸುವಂಥದ್ದಕ್ಕೆ ನಾವು ಕಥನ ಗೀತೆ ಅಂತೇಳಿ ಹೇಳ್ತೀವಿ. ಆ ಗೀತೆ ಒಳಗಡೆ ಕಥೆ ಎನ್ನುವಂಥದ್ದು ತುಂಬಿರುತ್ತೆ. ಈಗ ನಾವು ಈ ಕಥನ ಗೀತೆಯಾಗಿರ್ತಕ್ಕಂಥ ನಾಗರ ಪಂಚಮಿ ಅನ್ನುವಂಥ ಹಬ್ಬ, ಈ ನಾಗರ ಪಂಚಮಿ ಅಂತಕ್ಕಂಥದ್ದು ಹಿಂದೂಗಳು ಆಚರಿಸುವಂಥ ಒಂದು ಪ್ರಸಿದ್ಧ ಹಬ್ಬ. ಈ ಹಬ್ಬದ ಒಂದು ಮೂಲ ಕಥೆ ಏನು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ನಮ್ಮ ಏನು ಹಿಂದೂ ಧರ್ಮ ಏನಿದೆಯೋ, ಹಿಂದೂ ಧರ್ಮದಲ್ಲಿ ನಮ್ಮ ಜನರು ಆಚರಿಸುವಂಥ ಹಬ್ಬಗಳಿಗೆ ಅದರದೇ ಆದಂಥ ಒಂದು ಹಿನ್ನೆಲೆ ಎನ್ನುವಂಥದ್ದು, ಒಂದು ಅರ್ಥ ಅನ್ನುವಂಥದ್ದು ಇರುವಂಥದ್ದನ್ನು ನಾವು ನೋಡಬಹುದು. ಒಂದು ಸಂಕ್ರಾಂತಿ ಇರಬಹುದು, ಅಥವಾ ಯುಗಾದಿ ಇರಬಹುದು, ಅಥವಾ ಈ ನಾಗರ ಪಂಚಮಿ ಎನ್ನುವಂಥ ಒಂದು ಹಬ್ಬ ಇರಬಹುದು, ಅಥವಾ ಒಂದು ಆಯುಧ ಪೂಜೆ ಇರಬಹುದು, ಅಥವಾ ವಿಜಯದಶಮಿ ಇರಬಹುದು. ಈ ಎಲ್ಲ ಒಂದು ಹಬ್ಬಗಳು ಕೂಡ ಅದರದೇ ಆದಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ನಾಗಪಂಚಮಿ ಹಬ್ಬದ ಒಂದು ಮೂಲ ಕಥೆ ಏನು? ಇದನ್ನು ಯಾವಾಗ ಆಚರಿಸ್ತಾರೆ ಮತ್ತು ಯಾಕೆ ಆಚರಿಸ್ತಾರೆ? ನಾಗಪಂಚಮಿ ಅನ್ನುವಂಥ ಈ ಒಂದು ಹಬ್ಬವನ್ನು ಯಾವಾಗ ಆಚರಿಸ್ತಾರೆ ಅಂತೇಳಿದರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಇದನ್ನು ಆಚರಿಸ್ತಾರೆ. ಅಂತೇಳಿದ್ರೆ ಆಷಾಢ ಅಮಾವಾಸ್ಯೆ ಏನಿದೆಯೋ, ಆಷಾಢ ಅಮಾವಾಸ್ಯೆಯ 5ನೆಯ ದಿನದಂದು, ಪಂಚಮಿಯಂದು
ಈ ಹಬ್ಬವನ್ನು ಆಚರಿಸುವಂಥದ್ದು. ಮತ್ತು ಈ ಹಬ್ಬದಲ್ಲಿ ಆ ಹಬ್ಬದ ಶೀರ್ಷಿಕೆನೇ ಹೇಳ್ತಾ ಇದೆ, ನಾಗದೇವರನ್ನು ಪೂಜಿಸುವಂಥದ್ದು. ಸಾಮಾನ್ಯವಾಗಿ ನಮ್ಮ ಹಿಂದೂಗಳಲ್ಲಿ ಒಂದು ನಂಬಿಕೆ ಇದೆ, ನಾಗದೇವನನ್ನು ಪೂಜಿಸಿದರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದು ಆರೋಗ್ಯದ ಸಮಸ್ಯೆ ಇರಬಹುದು ಅಥವಾ ಸಂಸಾರದ ಸಮಸ್ಯೆ ಇರಬಹುದು. ಹೀಗೆ ನಾಗದೇವನನ್ನು ನಮ್ಮ ಪೂಜೆ, ಆ ನಾಗದೇವರ ಒಂದು ಪೂಜೆಯಿಂದ ಕೆಡುಕುಗಳನ್ನು ರಕ್ಷಿಸೋದಕ್ಕೋಸ್ಕರ ಜನ ಆ ನಾಗದೇವರಿಗೆ ಹಾಲನ್ನು, ಬೆಳ್ಳಿ ಆಭರಣಗಳನ್ನು ಅರ್ಪಣೆ ಮಾಡುವುದರ ಮುಖೇನ ಪೂಜೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಬಹುಮುಖ್ಯವಾಗಿ ಈ ಹಬ್ಬದಲ್ಲಿ ಅಣ್ಣ ತಂಗಿ ಇಬ್ಬರು ಸೇರಿ ಪೂಜಿಸಲ್ಪಡುವಂತಹ ಒಂದು ಹಬ್ಬ ಇದು. ವಿಶೇಷವಾಗಿ ಅಣ್ಣ ತಂಗಿಯರ ಒಂದು ಹಬ್ಬ ಅಂತಲೇ ಇದನ್ನು ನಾವು ಕರೆಯುವಂಥದ್ದು. ಯಾಕೆ ಅಣ್ಣ ತಂಗಿಯರಿಗೆ ಈ ಹಬ್ಬ ವಿಶೇಷ ಏನು ಅನ್ನೋದನ್ನು ನಾವು ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ. ಒಂದು ಊರಿನಲ್ಲಿ 4 ಜನ ಅಣ್ಣಂದಿರಿರ್ತಾರೆ. ಆ 4 ಜನ ಅಣ್ಣಂದಿರಿಗೆ ಒಬ್ಬಳು ತಂಗಿ. ಅವರೆಲ್ಲರೂ ಸೇರಿ, ಇಡೀ ಮನೆಯವರೆಲ್ಲರೂ ಸೇರಿ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ, ನಾಗದೇವರನ್ನು ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಒಂದು ನಾಗರ ಹಾವು ಬಂದು ಆ 4 ಜನ ಅಣ್ಣಂದಿರನ್ನು ಕಚ್ಚಿ ಸಾಯಿಸ್ಬಿಡತ್ತೆ. 4 ಜನ ಅಣ್ಣಂದಿರನ್ನು ಸಾಯಿಸಿದಂಥ ಸಂದರ್ಭದಲ್ಲಿ ತಂಗಿ ಪರಿಪರಿಯಾಗಿ ಆ ಸರ್ಪದಲ್ಲಿ ಅವಳು ಬೇಡ್ಕೋತಾಳೆ, ಒಬ್ಬ ಅಣ್ಣನನ್ನಾದರೂ ಬದುಕಿಸ್ಕೊಡು ನನಗೆ ಅಂತೇಳಿ. ಆ ತಂಗಿ ತನ್ನ ಅಣ್ಣಂದಿರ ಮೇಲಿರ್ತಕ್ಕಂಥ ಒಂದು ಪ್ರೇಮ, ಒಂದು ಪ್ರೀತಿ ನಮಗೆ ಇಲ್ಲಿ ಅರ್ಥ ಆಗುವಂಥದ್ದು. ಆಗ ನಾಗರಾವು ಅವಳ ಒಂದು ಬೇಡಿಕೆಯನ್ನು ಈಡೇರಿಸುವಂಥದ್ದು, ಒಬ್ಬ ಅಣ್ಣನನ್ನು ಬದುಕಿಸುವಂಥದ್ದು. ಹಾಗಾಗಿ ಅಂದಿನಿಂದ ಅಣ್ಣ ತಂಗಿ ಇಬ್ಬರು ಸೇರಿ ಈ ನಾಗಪಂಚಮಿ ಹಬ್ಬವನ್ನು ಆಚರಿಸುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಪುರಾಣದಲ್ಲಿ ನಾಗಪಂಚಮಿ ದಿನದ ಒಂದು ವಿಶೇಷತೆ ಏನು, ಯಾವುದು ಆ ನಾಗಪಂಚಮಿ ದಿನ ಅನ್ನೋದನ್ನು ನಾವು ನೋಡಿದಾಗ, ಮಹಾಭಾರತದ ಅಭಿಮನ್ಯು, ಅರ್ಜುನ ಮತ್ತು ಸುಭದ್ರೆಯ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನು ಒಂದು ಸರ್ಪ ಕಚ್ಚಿ ಸಾಯಿಸಿದಂಥ ಸಂದರ್ಭದಲ್ಲಿ ಪರೀಕ್ಷಿತನ ಮಗ ಜನಮೇಜಯ ರಾಜ, ಆತ ತನ್ನ ತಂದೆಯನ್ನು ಯಾವಾಗ ಆ ಒಂದು ಸರ್ಪ ಕಚ್ಚಿ ಸಾಯಿಸುತ್ತೋ, ಆ ಸರ್ಪ ಯಾವುದು ಅಂತೇಳಿ ಹೇಳಿದ್ರೆ ಸರ್ಪಗಳ ರಾಜನಾಗಿರ್ತಕ್ಕಂಥ ತಕ್ಷಕ ಅನ್ನುವಂಥ ಒಂದು ಸರ್ಪ. ಆ ಸರ್ಪ ಕಚ್ಚಿ ಸಾಯಿಸಿದ್ರಿಂದ ಜನಮೇಜಯ ರಾಜ ಇಡೀ ಸರ್ಪಕುಲವನ್ನೇ, ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಸರ್ಪಗಳನ್ನು ನಾಶ ಮಾಡುವಂತಹ ಒಂದು ಸರ್ಪತ್ಯಾಗ ಅನ್ನುವಂಥ ಒಂದು ಯಜ್ಞವನ್ನು ಆತ ಮಾಡ್ತಾನೆ. ಯಾವಾಗ ಆತ ಸರ್ಪತ್ಯಾಗ ಅನ್ನುವಂಥ ಯಜ್ಞವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೋ, ಆಗ ಈ ತಕ್ಷಕ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿ ತನ್ನನ್ನು ರಕ್ಷಿಸುವಂತೆ ದೇವತೆಗಳ ಬಳಿ ಒಂದು ಬೇಡಿಕೆಯನ್ನು, ಪ್ರಾರ್ಥನೆಯನ್ನು ಆತ ಮಾಡುವಂಥದ್ದು. ಆಗ ಎಲ್ಲ ದೇವತೆಗಳು ಮಾನಸ ಅನ್ನುವಂಥ ಒಂದು ದೇವಿಯ ಬಳಿ ಹೋಗಿ ತಕ್ಷಕನನ್ನು, ಆ ಸರ್ಪಗಳ ಒಂದು ತ್ಯಾಗವನ್ನು ನಿಲ್ಲಿಸುವ ಹಾಗೆ ಮಾನಸ ದೇವಿಯ ಬಳಿ ದೇವತೆಗಳು ಕೇಳಿದಾಗ, ಆ ಮಾನಸ ದೇವಿ ತನ್ನ ಮಗನಾಗಿರ್ತಕ್ಕಂಥ ಆಸ್ತಿಕ ಋಷಿಯನ್ನು ಜನಮೇಜಯ ರಾಜನ ಬಳಿ ಕಳಿಸ್ತಾಳೆ. ಆ ಆಸ್ತಿಕ ಋಷಿ ಜನಮೇಜಯ ರಾಜನ ಬಳಿಗೆ ಬಂದಂಥ ಸಂದರ್ಭದಲ್ಲಿ ಆ ಜನಮೇಜಯ ರಾಜ ಆಸ್ತಿಕ ಋಷಿ ಜನಮೇಜಯ ರಾಜನನ್ನು ಒಲಿಸ್ಕೊಂಡಂತಹ ಸಂದರ್ಭದಲ್ಲಿ ಪ್ರಸನ್ನಗೊಂಡಂತಹ ಜನಮೇಜಯ ರಾಜ ಆಸ್ತಿಕ ಋಷಿಗೆ, ನೀವು ಏನು ಬೇಕಾದರೂ ವರವನ್ನು ಕೇಳಿ ಅಂಥೇಳಿ ವರವನ್ನು ಕೇಳುವ ಹಾಗೆ ಆ ಆಸ್ತಿಕ ಋಷಿಯಲ್ಲಿ ಹೇಳುವಂಥದ್ದು. ಆಗ ಆಸ್ತಿಕ ಋಷಿ, ನೀವೇನು ಮಾಡ್ತಾ ಇದ್ದೀರೋ ಈ ಸರ್ಪತ್ಯಾಗ ಅನ್ನುವಂಥದ್ದು ಒಂದು ಪ್ರಾಣಿ ಹಿಂಸೆ, ಹಾಗಾಗಿ ಈ ಪ್ರಾಣಿ ಹಿಂಸೆ ಮಹಾಪಾಪ, ನೀವು ಈಗಾಗಲೇ ಮಾಡ್ತಾ ಇರ್ತಕ್ಕಂಥ ಸರ್ಪಯಜ್ಞವನ್ನು ನಿಲ್ಲಿಸಿ ಅಂಥೇಳಿ ವರವನ್ನು ಆಸ್ತಿಕ ಋಷಿ ಜನಮೇಜಯ ರಾಜನ ಬಳಿ ಕೇಳುವಂಥದ್ದು. ಆಗ ಜನಮೇಜಯ ರಾಜ ಆಸ್ತಿಕ ಋಷಿಯ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸುವಂಥ ಒಂದು ದಿನ ಯಾವುದಾಗಿತ್ತು ಅಂತೇಳಿ ಹೇಳಿದ್ರೆ ಅದೇ ನಾಗಪಂಚಮಿಯ ದಿನ ಆಗಿತ್ತು. ಆಷಾಢ ಅಮಾವಾಸ್ಯ 5ನೆಯ ದಿನ ಆಗಿತ್ತು. ಹಾಗೆಯೇ ಮತ್ತೊಂದು ಪುರಾಣದಲ್ಲಿ ಮತ್ತೊಂದು ಕಥೆಯನ್ನು ಕೂಡ ನಾವು ನೋಡ್ತೀವಿ.
ಅದು ಕಾಳಿಂಗ ಸರ್ಪವನ್ನು ಕೃಷ್ಣ ಕೊಂದಂತಹ ಒಂದು ದಿನ. ಇನ್ನು ಒಂದು ಸರೋವರದಲ್ಲಿ ಅಡಗಿದಂತಹ ಕಾಳಿಂಗ ಸರ್ಪ ತನ್ನ ವಿಷದಿಂದ ಇಡೀ ಸರೋವರದ ನೀರನ್ನು ವಿಷಮಯವನ್ನಾಗಿ ಮಾಡ್ತಾ ಇದ್ದ. ಆ ನೀರನ್ನು ಕುಡಿದಂಥ ಎಲ್ಲ ಪ್ರಾಣಿ ಪಕ್ಷಿ ಜೀವ ಜಂತುಗಳು ಮನುಷ್ಯರು ಸಹ ಅಲ್ಲಿ ಸಾವನ್ನಪ್ಪುತ್ತಾ ಇದ್ದರು. ಹಾಗಾಗಿ ಕೃಷ್ಣ ಆ ಕಾಳಿಂಗನನ್ನು ಕೊಲ್ಲುವಂಥದ್ದು ಆ ದಿನ ಯಾವುದಾಗಿತ್ತು ಅಂತೇಳಿ ಹೇಳಿದ್ರೆ ಅದು ನಾಗಪಂಚಮಿ ದಿನ ಆಗಿತ್ತು. ಹಾಗಾಗಿ ಈ ದಿನದಂದು ಸರ್ಪವನ್ನು ಪೂಜಿಸೋದ್ರಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂಥೇಳಿ ನಮ್ಮ ಹಿಂದೂಗಳು ಆಚರಿಸುವಂಥ ಒಂದು ಪ್ರಸಿದ್ಧ ಹಬ್ಬ. ನಮ್ಮ ಒಂದು ಕರ್ನಾಟಕದಲ್ಲಿ ಉತ್ತರ ಭಾಗದಲ್ಲಿ ಈ ಹಬ್ಬವನ್ನು ಹೆಚ್ಚು ವಿಜೃಂಭಣೆಯಿಂದ ಆಚರಿಸ್ತಾರೆ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ನಾವು ಈ ನಾಗರ ಪಂಚಮಿ ಎನ್ನುವಂತಹ ಒಂದು ಕಥನ ಗೀತೆಯನ್ನು ನಾವು ಪ್ರವೇಶ ಮಾಡೋಣ. ಈ ದಿನ ಒಂದು ಜನಪದ ಸಾಹಿತ್ಯದ ಪರಿಚಯ ಹಾಗೆ ನಾಗಪಂಚಮಿ ಹಬ್ಬದ ಒಂದು ಮೂಲ ಕಥೆ, ಅದರ ಪುರಾಣದಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.